ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ರಾಜ್ಯಮಟ್ಟದ ಪ್ರತಿಭಟನೆ. ಗಂಗಾವತಿ ಗುತ್ತಿಗೆ ಪದ್ಧತಿ ರದ್ದುಗೊಳಿಸಿ ಎಲ್ಲಾ ಕಾರ್ಮಿಕರನ್ನ ನೇರ ಪಾವತಿಗೊಳಿಸಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸುವಂತೆ ಒತ್ತಾಯಿಸಿ ಇದೇ ದಿನಾಂಕ 20 ಗುರುವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಕರ್ನಾಟಕ ಪೌರ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಪರಶುರಾಮ್, ಎಐಸಿಸಿ ಟಿಯು ಜಿಲ್ಲಾಧ್ಯಕ್ಷ ವಿಜಯದುರಿ, ಜಿಲ್ಲಾ ಉಪಾಧ್ಯಕ್ಷ ಸಣ್ಣ ಹನುಮಂತ, ಪೌರ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷ ಮಾಯಮ್ಮ, ಫಸ್ಟ್ ನಿಲ್ದಾಣ ಸ್ವಚ್ಛತಾ ಸಮಿತಿಯ ಅಧ್ಯಕ್ಷ ರೇಣುಕಮ್ಮ ಸೇರಿದಂತೆ ಸದಸ್ಯ ದೇವಮ್ಮ ಹೇಳಿದರು. ಅವರು ಮಂಗಳವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗುತ್ತಿಗೆ ಕಾರ್ಮಿಕರನ್ನ ಜೀತದಾಳಕ್ಕಿಂತ ಕೀಳಾಗಿ ಕಾರಣವಾಗುತ್ತದೆ. ಕಾರ್ಮಿಕರಿಗೆ ಅಗತ್ಯ ಇರುವ ಕನಿಷ್ಠ ಸೌಲಭ್ಯವೂ ಕಲ್ಪಿಸದೆ ಗುತ್ತಿಗೆದಾರರು ವಂಚನೆ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಂಗಾವತಿ ಸೇರಿದಂತೆ ಕೊಪ್ಪಳ ಜಿಲ್ಲೆಯಿಂದ ವಿವಿಧ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 650ಕ್ಕೂ ಅಧಿಕ ಗುತ್ತಿಗೆ ಕಾರ್ಮಿಕರು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪ್ರಮುಖ 9 ಬೇಡಿಕೆಗಳನ್ನು ಸರ್ಕಾರ ಒತ್ತಾಯಿಸಲಾಗುವುದೆಂದು ತಿಳಿಸಿದರು. ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡು ವಿಷಯ ಬಂದು 2. ಒಂದನೇದು ಬಂದು ಯಾವುದೇ ಗುತ್ತಿಗೆ ಪದ್ಧತಿ ಯಾವುದೇ ಇಲಾಖೆಯಲ್ಲಿ ಇರಬಾರ್ದು, ಆ ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಎರಡನೇದು ಬಂದು ಈಗ ವೇತನ ಪರಿಷ್ಕರಣೆ ಇದೇ ವರ್ಷ 22ಕ್ಕೆ ವೇತನ ಪರಿಷ್ಕರಣೆ ಆಗೈತಿ, ಅದು ಮರು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೊರಟೈತಿ. ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಇದನ್ನು ಮರು ಪರಿಷ್ಕರಣೆ ಆಗಿಬಿಡಲ್ಲ. ವೇತನ ಜಾರಿ ಆಗಿದ್ದನ್ನೇ ಈಗೇನು ವೇತನ ಜಾರಿ ಆಗೈತಿ ಅದನ್ನೇ ಕೊಡಬೇಕು ಅಂತೇಳಿ ಈ 2 ವಿಷಯ ಇಟ್ಕೊಂಡು ನಾವು ಇವತ್ತು ಬೃಹತ್ ಮಟ್ಟಿಗೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಕಾರ್ಮಿಕರ ಜೊತೆಗೆ ಹೋಗಿ ನಮ್ಮ ಸಂಘಟನೆ ಹೋರಾಟ ಮಾಡ್ತೈತಿ. ಒಂದು ವೇಳೆ ಈ ಹೋರಾಟದಲ್ಲಿ ಅವ್ರು ಏನಾದರೂ ನಮ್ಮ ವೇತನ ಪರಿಷ್ಕರಣೆ ಇರ್ಬೋದು, ಇಲ್ಲ ತಾವು ತಮ್ಮ ಪ್ರಣಾಳಿಕೆಯಲ್ಲೇ ಬರ್ಕೊಂಡಿರ್ತಕ್ಕಂಥ ಏನೈತಲ್ಲ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಎಲ್ಲರೂ ಕಾಯ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಇದೆಲ್ಲ ಸುಳ್ಳು ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ನಾವು ಮುಂಬರುವ ದಿನಗಳಲ್ಲಿ ಅದಕ್ಕೆ ಸರ್ಕಾರಕ್ಕೆ ಏನೆಲ್ಲ ನಾವು ಮಾಡಬೇಕು ಅದನ್ನು ಚಳವಳಿಯನ್ನು ಹಾಕ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾನು ಪೌರ ಕಾರ್ಮಿಕರು, ಸ್ವಚ್ಛತೆ ಕಾರ್ಮಿಕರು ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಥವು ನಮ್ಮ ಎಲ್ಲರೂ ನಾವು ಬಡವರು ಏನದೀವಿ ನಾವು ಎಲ್ಲರೂ ನಿಂತು ನಾವು ಹೋರಾಟ ಮಾಡಿ ನಮ್ಮಕ್ಕ ನಾವು ಪಡಿಬೇಕಂತೇಳಿ ನಾವು ನಾಳೆ 19ಕ್ಕೆ ಹೋಗಿ 20ಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟದಾಗ ಹಿಂದೆ ಪಡೆಯೋದು ಮಾತೇ ಇಲ್ಲ. ನಮ್ಮೆಲ್ಲರಿಗೆ ಕಾಮ ವೇತನ ಸಿಗಬೇಕು, ನಮಗೆ ಸರ್ಕಾರದ ಸೌಲಭ್ಯ ಏನೈತೆ ಅದು ಸಿಗಬೇಕಂತ ನಾವು ಅಂದ್ಕೊಂಡಿವಿ. ಅದು ಸರ್ಕಾರ ನಮ್ಮನ್ನು ಪರಿಗಣಿಸಿ ಇವರು ಪೌರ ಕಾರ್ಮಿಕರು ಇವ್ರು ದುಡಿತಾ ಇದ್ದಾರ, ಇವ್ರಿಗೆ ಏನು ಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಯಾವುದೇ ಸರ್ಕಾರ ಇರಲಿ ನಮ್ಮನ್ನು ಪರಿಗಣಿಸಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು, ನೇರ ಪಾವತಿಗಿದ್ದಾರನ್ನ ಪರ್ಮೆಂಟ್ ಮಾಡಬೇಕು, ಬಸ್ ಸ್ಟ್ಯಾಂಡಿಗೆ ಸ್ವಚ್ಛತೆ ಕಾರ್ಮಿಕರಿಗೆ ಅವರಿಗೆ ಪರ್ಮೆಂಟು ಕನಿಷ್ಠ ವೇತನ ಕೊಡಬೇಕು ಅಂಥೇಳಿ ನಾವು ಎಲ್ಲ ವರ್ಗದ ಕಾರ್ಮಿಕರ ಕಲಿತು ನಾವು ಹೋರಾಟವನ್ನು ಹಮ್ಮಿಕೊಂಡಿವಿ. 20ನೇ ತಾರೀಕಿಗೆ ಇದು ಮುಂದೂಡಲಾಗಿದೆ, ಹಿಂದಕ್ಕೆ ತಕ್ಕನ ಮಾತಿಲ್ಲ. 2018ರಿಂದ 2020ವರೆಗೆ ಈ ಕನಿಷ್ಠ ವೇತನ ಜಾರಿ ಆಗಬೇಕಾಗಿತ್ತು, 2 ಸಲ ಆಗಬೇಕಾಗಿತ್ತು. ಅದೇ ಈ 14 ವರ್ಷದ ನಂತರ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಅದರ ಸಲುವಾಗಿ ದೊಡ್ಡ ಮಟ್ಟದ ಹೋರಾಟಗಳು ಮಾಡಬೇಕಂತೇಳಿ ಅಂದ್ಕೊಂಡಿದ್ವಿ. ಆದರೆ ಇವಾಗ ಅದನ್ನು ಕೂಡಿ ಬಂದಿದೆ. ಕೊಟ್ಟಿದ್ದ ಕನಿಷ್ಠ ವೇತನವನ್ನು ಹಿಂಪಡಿತಾ ಇದೆ ಸರ್ಕಾರ. ನಾವು ರಾಜ್ಯಾದ್ಯಂತ 2017-18ರಿಂದನೇ ಈ ಗುತ್ತಿಗೆ ಪದ್ಧತಿ ರದ್ದು ಮಾಡೋಕ್ಕೆ ಹೇಳ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಸರ್, ಯಾವುದೇ ಇಲಾಖೆಯಲ್ಲಿ 10 ವರ್ಷ ಆದಮೇಲೆ ನೀವು ಕೆಲಸ ಮಾಡಿದ್ರೆ ಇವರಿಗೆ ಕಾಯಂ ಮಾಡ್ಕೋಬೇಕಂತೇಳಿ. ಆದರೆ ಈಗಿನ ಸರ್ಕಾರ ಇದನ್ನು ಯಾವುದೇ ಥರದ್ದು ಪರಿಗಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ 3 ವಿಷಯ ಇಟ್ಕೊಂಡು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಆಗಸ್ಟ್ 15 ಎಐಸಿಸಿ ಸಂಘಟನೆ ವತಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಹೋರಾಟದ ಉದ್ದೇಶ ಏನು ಅಂತಂದರೆ, ಇಡೀ ರಾಜ್ಯಾದ್ಯಂತ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕಾರ್ಮಿಕರ ಒಂದು ಜೀವನ ಹಸನಾಗಬೇಕು ಅಂತಂದರೆ ಆ ಗುತ್ತಿಗೆ ಪದ್ಧತಿಯಿಂದ ಹೊರಗೆ ತಗೊಂಡು ಬರಬೇಕು, ಎಲ್ಲರೂ ಕೂಡ ನೇರ ವೇತನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ವಿ. ಈ ಒಂದು ಹೋರಾಟದಲ್ಲಿ ಎಲ್ಲ ವರ್ಗದ ಕಾರ್ಮಿಕರು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಸರ್ಕಾರ ಈ ಒಂದು ಹೋರಾಟವನ್ನು ಗಮನಕ್ಕೆ ತಗೊಂಡು ಈಗೇನು ವೇತನ ಪರಿಷ್ಕರಣೆ ಮಾಡಿದೆ ಆ ವೇತನ ಪರಿಷ್ಕರಣೆಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು, ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ್ದು. ಆಗೊಂದು ವೇಳೆ ವಾಪಸ್ ತಗೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡಿದರೆ ಇದೇ ಸರ್ಕಾರದ ವಿರುದ್ಧ ನಾವು ಮುಂದೊಂದು ದಿನಗಳಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಸರ್ಕಾರ ಕೊಡಕ್ಕೆ ಬಯಸ್ತೀವಿ. ಬೆಂಗಳೂರಲ್ಲಿ ಎಲ್ಲರೂ ಆಗಮಿಸಿ ಎಲ್ಲ ಪೌರ ಕಾರ್ಮಿಕರು ಎಲ್ಲರೂ ಸೇರಿ ನಾಳೆ 19ಕ್ಕೆ ಹೋಗ್ತಾ ಇದ್ದೀವಿ ಮತ್ತು 20ಕ್ಕೆ ಹೋರಾಟ ಇಟ್ಕೊಂಡಿವಿ. ಎಲ್ಲರೂ ಭಾಗವಹಿಸ್ಬೇಕಂತ
ಕೇಳ್ಕೊಳ್ತೀವಿ. ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ಕೊಡ್ತೀವಿ. ಆಮೇಲೆ ವೇತನ ಪರಿಷ್ಕರಣೆ ಹಿಂಪಡಿತಿರೋದು ನಾವು ವೇತನ ಪರಿಷ್ಕರಣೆ ಸಿದ್ದರಾಮಯ್ಯ ಫೀಲ್ಡ್ನಲ್ಲಿ ಆಗಿತ್ತು. ಅದು ನಮ್ಗೆ ಅದು ಖುಷಿ ಆಗಿತ್ತು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದಮೇಲೆ ಅದನ್ನು ವಾಪಸ್ ತಗೊಂಡ ಅದು ಅತ್ಯಂತ ಖಂಡನೀಯವಾದ ಅದ್ರ ಸಲುವಾಗಿನೇ. ಆಮೇಲೆ ಇನ್ನೂ ಕೆಲವು ಇವರು ಸುಮಾರು ಬೇಡಿಕೆಗಳು ಅಲ್ಲಿ ಇಟ್ಕೊಂಡು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ 20ನೇ ತಾರೀಕಿನಂದು ನಾವು ಧರಣಿ ಹಮ್ಮಿಕೊಂಡಿದ್ವಿ. 19ಕ್ಕೆ ನೀರಾವರಿ ಇಲಾಖೆ ನಮ್ಮದು ಪೌರ ಕಾರ್ಮಿಕರು ಬಂದು ಗುತ್ತಿಗೆ ಆಧಾರದ ಮೇಲೆ ದುಡಿಯೋದೆಲ್ಲ ನೇರ ಮಾಡ್ಬೇಕಂತೇಳಿ ಅವ್ರು